ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದೀರಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ, ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ ಅಥವಾ ಈ ಒಂದು ಅಭೂತಪೂರ್ವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಮಹಾಕುಂಭ ಮೇಳದಲ್ಲಿ ಜನರಿಗೆ ಅದರ ಮೆಗಾ ಕವರೇಜ್ ಅನ್ನ ಮಾಡ್ತಾ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ಕೇವಲ ಇನ್ನು ಮಹಾಕುಂಭ ಮುಗಿಯೋವರೆಗೂ ಮಾತ್ರ. ಮುಗಿದಾದ ನಂತರ ಎಲ್ಲವನ್ನು ಕೂಡ ತೆರವು ಮಾಡ್ತಾರೆ. ಇಲ್ಲಿರುವಂತ ವಿದ್ಯುತ್ ಕಂಬಗಳಾಗಿರ್ಬೋದು, ಟವರ್ಗಳಾಗಿರ್ಬೋದು, ಟೆಂಟ್ಗಳಾಗಿರ್ಬೋದು, ಅಥವಾ ಇಲ್ಲಿ ಹಾಕಿರುವಂತಹ ತಾತ್ಕಾಲಿಕ ರಸ್ತೆಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತೆರವು ಮಾಡೋ ಮೂಲಕ ಇಲ್ಲಿ ಗಂಗಾ ನದಿ ಏನು ಹರಿಯುತ್ತೆ ಆ ನದಿ ಹರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇನ್ನೊಂದು 20 ದಿನದಲ್ಲಿ ಇಲ್ಲಿ ಕೋಟಿ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಂದ ಖಾಲಿ ಆಗ್ತಾರೆ. ಇನ್ನೊಂದು 3-4 ತಿಂಗಳಲ್ಲಿ ಇಲ್ಲಿ ನೀರು ಮಾತ್ರ ಕಾಣಿಸುತ್ತೆ, ಅದರ ಹೊರತಾಗಿ ಬೇರೇನು ಕೂಡ ಕಾಣಿಸೋದಿಲ್ಲ. ಇದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರೋದು ಕೇವಲ ಮಹಾಕುಂಭಮೇಳಕ್ಕೋಸ್ಕರ ಮಾತ್ರ. ಸದ್ಯಕ್ಕೆ ಯಾತ್ರಿಕರ ಹರಿವು ಪ್ರತಿದಿನವೂ ಕೂಡ ಹೆಚ್ಚಾಗ್ತಾ ಇದೆ. ಮಹಾಶಿವರಾತ್ರಿಗೆ ಮಹಾಕುಂಭಮೇಳ ಕೊನೆಯಾಗೋ ಹಿನ್ನೆಲೆಯಲ್ಲಿ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರೋ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಲೆಕ್ಕಾಚಾರದ ಪ್ರಕಾರ ಸುಮಾರು 60 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇಲ್ಲಿನ ವಸ್ತುಸ್ಥಿತಿಯನ್ನ ಕನ್ನಡಿಗರಿಗೆ, ಬರುವ ಹೋಗುವ ಯಾತ್ರಿಕರಿಗೆ, ದೇಶ ವಿದೇಶದ ಜನರಿಗೆ ಮಾಹಿತಿಯನ್ನ ಮಹಾಕುಂಭಮೇಳದ ಪವಿತ್ರ ನೆಲದಲ್ಲಿ ನಿಂತು, ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ನಿಂತು, ಈ ಧರೆಯ ಪವಿತ್ರವಾದಂತ ಮಣ್ಣಿನ ಈ ಪವಿತ್ರತೆಯನ್ನ ಅನುಭವಿಸುತ್ತಾ ನಾವು ಜನರಿಗೆ ನೀಡ್ತಾ ಇದ್ದೀವಿ. ನಮ್ಮ ಭಾಗ್ಯ ಇದು. ಮಹಾಕುಂಭಮೇಳದ 44 ದಿನಗಳ ಈ ಮೆಗಾ ಕವರೇಜ್ ನಮ್ಮಿಂದ ಸಾಧ್ಯ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಇದು, ನಮ್ಮ ಪುಣ್ಯ ಇದು. ನಾವು ಮತ್ತೆ ಲಕ್ಷ್ಮೀ ಪುತ್ರ ಡೇ 1 ನಿಂದ ಇದ್ದೀವಿ. ಆ ಮೂಲಕ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದೀರಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ, ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ ಅಥವಾ ಈ ಒಂದು ಅಭೂತಪೂರ್ವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ
ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಮಹಾ ಕುಂಭಮೇಳದಲ್ಲಿ ಜನರಿಗೆ ಅದರ ಮೆಗಾ ಕವರೇಜ್ ಅನ್ನ ಮಾಡ್ತಾ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ಕೇವಲ ಇನ್ನು ಮಹಾಕುಂಭ ಮುಗಿಯೋವರೆಗೂ ಮಾತ್ರ, ಮುಗಿದಾದ ನಂತರ ಎಲ್ಲವನ್ನು ಕೂಡ ತೆರವು ಮಾಡ್ತಾರೆ. ಇಲ್ಲಿರುವಂತ ವಿದ್ಯುತ್ ಕಂಬಗಳಾಗಿರ್ಬೋದು, ಟವರ್ಗಳಾಗಿರ್ಬೋದು, ಟೆಂಟ್ಗಳಾಗಿರ್ಬೋದು, ಅಥವಾ ಇಲ್ಲಿ ಹಾಕಿರುವಂತಹ ತಾತ್ಕಾಲಿಕ ರಸ್ತೆಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತೆರವು ಮಾಡೋ ಮೂಲಕ ಇಲ್ಲಿ ಗಂಗಾ ನದಿ ಏನು ಹರಿಯುತ್ತೆ ಆ ನದಿ ಹರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇನ್ನೊಂದು 20 ದಿನದಲ್ಲಿ ಇಲ್ಲಿ ಕೋಟಿ ಕೋಟಿ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಂದ ಖಾಲಿ ಆಗ್ತಾರೆ. ಇನ್ನೊಂದು 3-4 ತಿಂಗಳಲ್ಲಿ ಇಲ್ಲಿ ನೀರು ಮಾತ್ರ ಕಾಣಿಸುತ್ತೆ, ಅದರ ಹೊರತಾಗಿ ಬೇರೇನು ಕೂಡ ಕಾಣಿಸೋದಿಲ್ಲ. ಇದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರೋದು ಕೇವಲ ಮಹಾ ಕುಂಭಮೇಳಕ್ಕೋಸ್ಕರ ಮಾತ್ರ. ಸದ್ಯಕ್ಕೆ ಯಾತ್ರಿಕರ ಹರಿವು ಪ್ರತಿದಿನವೂ ಕೂಡ ಹೆಚ್ಚಾಗ್ತಾ ಇದೆ. ಮಹಾಶಿವರಾತ್ರಿಗೆ ಮಹಾ ಕುಂಭಮೇಳ ಕೊನೆಯಾಗೋ ಹಿನ್ನೆಲೆಯಲ್ಲಿ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರೋ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಲೆಕ್ಕಾಚಾರದ ಪ್ರಕಾರ ಸುಮಾರು 60 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇಲ್ಲಿನ ವಸ್ತುಸ್ಥಿತಿಯನ್ನ ಕನ್ನಡಿಗರಿಗೆ, ಬರುವ ಹೋಗುವ ಯಾತ್ರಿಕರಿಗೆ, ದೇಶ ವಿದೇಶದ ಜನರಿಗೆ ಮಾಹಿತಿಯನ್ನ ಮಹಾಕುಂಭಮೇಳದ ಪವಿತ್ರ ನೆಲದಲ್ಲಿ ನಿಂತು, ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ನಿಂತು, ಈ ಧರೆಯ ಪವಿತ್ರವಾದಂತ ಮಣ್ಣಿನ ಈ ಪವಿತ್ರತೆಯನ್ನು ಅನುಭವಿಸುತ್ತಾ ನಾವು ಜನರಿಗೆ ನೀಡ್ತಾ ಇದ್ದೀವಿ. ನಮ್ಮ ಭಾಗ್ಯ ಇದು. ಮಹಾ ಕುಂಭಮೇಳದ 44 ದಿನಗಳ ಈ ಮೆಗಾ ಕವರೇಜ್ ನಮ್ಮಿಂದ ಸಾಧ್ಯ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಇದು, ನಮ್ಮ ಪುಣ್ಯ ಇದು. ನಾವು ಮತ್ತೆ ಲಕ್ಷ್ಮೀ ಪುತ್ರ ಡೇ 1 ನಿಂದ ಇದ್ದೀವಿ. ಆ ಮೂಲಕ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನ ಮಹಾ ಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಸಂಗಮ್ ಘಾಟ್ ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋ ನಲ್ಲಿ ಬಂದ್ರೆ, ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ, ಅಥವಾ ಈ ಒಂದು ಅಭೂತಪೂರ್ವವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಮಹಾ ಕುಂಭಮೇಳದಲ್ಲಿ ಜನರಿಗೆ ಅದರ ಮೆಗಾ ಕವರೇಜ್ ಅನ್ನ ಮಾಡ್ತಾ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ಕೇವಲ ಇನ್ನು ಮಹಾಕುಂಭ ಮುಗಿಯೋವರೆಗೂ ಮಾತ್ರ, ಮುಗಿದಾದ ನಂತರ ಎಲ್ಲವನ್ನು ಕೂಡ ತೆರವು ಮಾಡ್ತಾರೆ. ಇಲ್ಲಿರುವಂತ ವಿದ್ಯುತ್ ಕಂಬಗಳಾಗಿರ್ಬೋದು, ಟವರ್ಗಳಾಗಿರ್ಬೋದು, ಟೆಂಟ್ಗಳಾಗಿರ್ಬೋದು, ಅಥವಾ ಇಲ್ಲಿ ಹಾಕಿರುವಂತಹ ತಾತ್ಕಾಲಿಕ ರಸ್ತೆಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ತೆರವು ಮಾಡೋ ಮೂಲಕ ಇಲ್ಲಿ ಗಂಗಾ ನದಿ ಏನು ಹರಿಯುತ್ತೆ ಆ ನದಿ ಹರಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇನ್ನೊಂದು 20 ದಿನದಲ್ಲಿ ಇಲ್ಲಿ ಕೋಟಿ ಕೋಟಿ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಂದ ಖಾಲಿ ಆಗ್ತಾರೆ. ಇನ್ನೊಂದು 3-4 ತಿಂಗಳಲ್ಲಿ ಇಲ್ಲಿ ನೀರು ಮಾತ್ರ ಕಾಣಿಸುತ್ತೆ, ಅದರ ಹೊರತಾಗಿ ಬೇರೇನು ಕೂಡ ಕಾಣಿಸೋದಿಲ್ಲ. ಇದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರೋದು ಕೇವಲ ಮಹಾ ಕುಂಭಮೇಳಕ್ಕೋಸ್ಕರ ಮಾತ್ರ. ಸದ್ಯಕ್ಕೆ ಯಾತ್ರಿಕರ ಹರಿವು ಪ್ರತಿದಿನವೂ ಕೂಡ ಹೆಚ್ಚಾಗ್ತಾ ಇದೆ. ಮಹಾಶಿವರಾತ್ರಿಗೆ ಮಹಾ ಕುಂಭಮೇಳ ಕೊನೆಯಾಗೋ ಹಿನ್ನೆಲೆಯಲ್ಲಿ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರೋ ಯಾತ್ರಿಕರು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಲೆಕ್ಕಾಚಾರದ ಪ್ರಕಾರ ಸುಮಾರು 60 ಕೋಟಿಯಷ್ಟು ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇಲ್ಲಿನ ವಸ್ತುಸ್ಥಿತಿಯನ್ನ ಕನ್ನಡಿಗರಿಗೆ, ಬರುವ ಹೋಗುವ ಯಾತ್ರಿಕರಿಗೆ, ದೇಶ ವಿದೇಶದ ಜನರಿಗೆ ಮಾಹಿತಿಯನ್ನ ಮಹಾಕುಂಭಮೇಳದ ಪವಿತ್ರ ನೆಲದಲ್ಲಿ ನಿಂತು, ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ನಿಂತು, ಈ ಧರೆಯ ಪವಿತ್ರವಾದಂತ ಮಣ್ಣಿನ ಈ
ಪವಿತ್ರತೆಯನ್ನು ಅನುಭವಿಸುತ್ತಾ ನಾವು ಜನರಿಗೆ ನೀಡ್ತಾ ಇದ್ದೀವಿ. ನಮ್ಮ ಭಾಗ್ಯ ಇದು. ಮಹಾ ಕುಂಭಮೇಳದ 44 ದಿನಗಳ ಈ ಮೆಗಾ ಕವರೇಜ್ ನಮ್ಮಿಂದ ಸಾಧ್ಯ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಇದು, ನಮ್ಮ ಪುಣ್ಯ ಇದು. ನಾವು ಮತ್ತೆ ಲಕ್ಷ್ಮೀ ಪುತ್ರ ಡೇ 1 ನಿಂದ ಇದ್ದೀವಿ. ಆ ಮೂಲಕ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.